ಭಾರ್ಗವಿ ಸೀರಿಯಲಿನ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ. ಬೃಂದಾ ಮತ್ತೆ ಜೆ ಪಿ ನಿಮ್ ತಾಯಿ ಮನೆ ಕೆಲ್ಸಕ್ಕೆ ಬಂದೇ ಬರ್ತಾರೆ ತಾನೆ? ಬೃಂದಾ ಬಂದೇ ಬರ್ತಾರೆ. ಬರ್ದೆ ಅವರಿಗೆ ಬೇರೆ ಆಪ್ಷನ್ನೇ ಇಲ್ವಲ್ಲ. ಅವ್ರ ಗಂಡನ ಉಳಿಸ್ಕೊಬೇಕು ಅಂದ್ರೆ ಬರ್ಲೇಬೇಕಲ್ಲ. ಬಂದೇ ಬರ್ತಾರೆ ಮಾವ. ಅವ್ರ ಜಾಗ ಏನನ್ನೋದು ತೋರ್ಸಿ ಮಾವ ಅವರಿಗೆ ಅಂತ ಹೇಳಿದಾಗ ಬೃಂದಾ ಜೆ ಪಿ ಅಷ್ಟೇ ಅಲ್ಲ, ಇದು ಒಂದು ಕೇಸ್ಗೋಸ್ಕರ ಅಷ್ಟೇ ಅನ್ಕೊಂಡೆ. ಇಲ್ಲ, ಇದು ಪರ್ಸನಲ್ ಆಯ್ತು ಅನ್ಕೊಂಡೆ. ಆದ್ರೆ ಅದನ್ನೆಲ್ಲ ಮೀರಿ 25 ವರ್ಷದ ಹಳೆ ದ್ವೇಷ ಅನ್ನೋದು ಈಗ ಅರ್ಥ ಆಗ್ತಾ ಇದೆ ಅಂತ. ರವೀಂದ್ರನ ಮಧ್ಯೆ ಗೆಳೆತನಕ್ಕಿಂತ ವೈರತ್ವ ಬೆಳೆದಿದ್ದು. ನಮ್ಮ ಹಳೆಯ ಸ್ನೇಹಕ್ಕೋಸ್ಕರ ಅವನನ್ನ ಜೀವಂತವಾಗಿ ಬಿಟ್ಟಿದ್ದೆ. 25 ವರ್ಷದ ನಂತರ ಅವ್ರ ಮಗಳನ್ನ ಛೂ ಬಿಡ್ತಾನೆ ಅಂದ್ರೆ ಅವನ್ ಕೊಬ್ಬಿನ್ನೂ ಇಳ್ದಿಲ್ಲ, ಇಳಿಸ್ಬೇಕು. ಅವನ್ಗೆ ಪ್ರೊಫೆಷನಲ್ ಆಗಿ ಕೋರ್ಟಲ್ಲಿ ಒಂದು ಪೆಟ್ಟು ಕೊಟ್ಟಿದ್ದೆ, ಈಗ ಪರ್ಸನಲ್ ಆಗಿ ಕೊಡ್ಲೇಬೇಕು. ಕೊಡೋಣ, ಅದಕ್ಕೇನು. ಬೃಂದಾ, ಭಾರ್ಗವಿ ಜವಾಬ್ದಾರಿ ನಂದು ಮಾವ. ಅವಳು ಯೋಚನೆ 4 ಗೋಡೆ ಮಧ್ಯೆ ಬಿಟ್ಟು ಹೊರಗಡೆ ಹೋಗ್ಲೇಬಾರ್ದು. ಅವಳು ಕೇಸ್ ಬಗ್ಗೆ ಯೋಚನೆ ಮಾಡಬಾರ್ದು. ಆಗ ಮಾಡ್ತೀನಿ. ಭಾರ್ಗವಿ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಅಜ್ಜಿ ಕಾಲ್ ಮಾಡ್ತಾರೆ. ಆಗ ಫೋನ್ ಎತ್ಬಿಟ್ಟು ಯಾಕಜ್ಜಿ ಹೇಳಿ ಅಂದಾಗ ಏನೇನೋ ಸುದ್ದಿ ಕೇಳ್ತಾ ಇದ್ದೀನಿ, ಅದೆಲ್ಲ ನಿಜನಾ ಅಂತ ಕೇಳಿದಾಗ ಏನಜ್ಜಿ ಅಂತ ಭಾರ್ಗವಿ ಕೇಳಿದಾಗ ಜೆ ಪಿ ನಿಮ್ಮ ಮನೆಗೆ ಬಂದಿದ್ನಂತೆ, ನಿಜನಾ? ಬಂದಿದ್ರಂತಜ್ಜಿ ಅಂದಾಗ ಯಾಕೆ ನೀನಿರ್ಲಿಲ್ವಾ? ನನ್ನ ಎದುರುಗಡೆ ನಿಲ್ಲೋ ಧೈರ್ಯ ನಿಮ್ಮ ಮಗಂಗೆಲ್ಲಿದೆ ಅಜ್ಜಿ? ಅದಕ್ಕೆ ನಾನು ಇಲ್ದಲೇ ಇದ್ದಾಗ ಬಂದೋಗಿದ್ದಾನೆ. ಆದ್ರೂ ಅವನು ಸುಮ್ಮನೆ ಬರೋನು ಅಲ್ಲ ಭಾರ್ಗವಿ. ಅವನು ಯಾಕೆ ಬಂದ ಅಂತ ಏನಾದರೂ ಗೊತ್ತಾಯ್ತಾ? ಅಪ್ಪನ ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತಾಗಿದೆ. ಅದಕ್ಕೆ ನಮ್ಮನ್ನ ದುಡ್ಡು ಕೊಟ್ಟು ಕೊಂಡ್ಕೊಳೋದಿಕ್ಕೆ ಬಂದಿದ್ದಾರೆ. ನಿಮ್ಮ ಮನೆಗೆ ಒಪ್ಕೊಬಿಟ್ರ ಭಾರ್ಗವಿ ಅಂದಾಗ ಅವ್ರೇನು ಕೊಟ್ಟರು ತಗೊಬಾರ್ದು, ಅವ್ರ ಅಹಂಕಾರಕ್ಕೆ ತಲೆ ಬಾಗಬಾರ್ದು ಅಂತ ನಾನು ಹೇಳ್ಕೊಟ್ಟಿದ್ದೆ ಅಜ್ಜಿ. ಒಳ್ಳೇದಾಯ್ತು ಭಾರ್ಗವಿ, ಅವನೇನೇ ಹೇಳಿದ್ರು ಅವನೇನೇ ಕೊಟ್ಟರು ತಗೊಂಬೇಡ್ರಿ. ಈ ಮನೆ ಇವಾಗ ದುಷ್ಟರ ಸಾಮ್ರಾಜ್ಯ ಆಗಿದೆ. ಜೆ ಪಿ ಹೇಳ್ದೆ ಅಂತ ಅಪ್ಪಿ ತಪ್ಪಿನೂ ಈ ಮನೆಗೆ ಬರಬೇಡ್ರಿ, ಹುಷಾರಾಗಿರಿ ಆಯ್ತಾ ಅಂತ ಕಾಲ್ ಕಟ್ ಮಾಡ್ತಾರೆ. ಭಾರ್ಗವಿ, ಅಜ್ಜಿ ಯಾಕೆ ಈಗಂದ್ರು? ನಮ್ಮನೆ ಯಾಕೆ ಜೆ ಪಿ ಮನೆಗೆ ಯಾಕೆ ಹೋಗ್ತೀವಿ? ಅತ್ತೆ ಜೆ ಪಿ ಯಾಕೆ ಮನೆಗೆ ಬಂದಿದ್ರು? ನಿನ್ನೂ ನುಡಿಕೊಂಡ್ ಬಂದಿದ್ರು ಅಂದಾಗ ಮತ್ತೆ ನಾನು ಬರೋದ್ರೊಳಗಡೆ ಯಾಕೆ ಹೊರಟೋದ್ರು? ಹಾಗಂತ ನಿಜ ಹೇಳಿದ್ರೆ ನೀನು ಸಿಟ್ಟಾಗ್ತೀಯ, ಹೇಳ್ದೆ ಹೋದ್ರೆ ತಪ್ಪಾಗುತ್ತೆ. ಅದಕ್ಕೆ ಬೇರೆ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನೀನ್ ಹತ್ರ ಹೇಳ್ಬಾರ್ದು ಅಂತ ಮನಸ್ಸಲ್ಲಿ ಅನ್ಕೊಂತಿರ್ಬೇಕಾದ್ರೆ ಭಾರ್ಗವಿ, ಅತ್ತೆ ನಿಮ್ಮನ್ನೇ ಕೇಳ್ತಿರೋದು. ಇಲ್ಲ ಭಾರ್ಗವಿ, ಏನು ತಗೊಂಡ್ಲಿಲ್ಲ ಅಂದಾಗ ನಾನು ಏನು ಅನ್ನೋದ್ರು ತಗೊಂಡ್ರ ಅಂತ ಕೇಳಲೇ ಇಲ್ವಲ್ಲ ಅಂತ. ಭಾರ್ಗವಿ, ನೀನು ರವೀಂದ್ರ ಭಟ್ಗಳ ಮಗಳು ಅಂತ ಗೊತ್ತಾದ ತಕ್ಷಣ ಅವ್ರು ತುಂಬ ಗಾಬರಿ ಆಗ್ಬಿಟ್ರು. ದುಡ್ಡು ತೋರಿಸಿ ಕೇಸ್ ಬಿಡಿ ಅಂತ ಎದುರಿಸಿದ್ರು. ಅದನ್ನ ನಾವ್ಯಾರು ತಗೊಂಡ್ಲಿಲ್ಲ ಅಂತ ಹೇಳ್ದೆ. ಒಳ್ಳೆ ಕೆಲಸ ಮಾಡಿದ್ರು ಅತ್ತೆ. ನಾವು ಗಂಜಿ ಕುಡ್ಕೊಂಡಿದ್ರು ಪರವಾಗಿಲ್ಲ, ಆದ್ರೆ ಅವನ್ ದುಡ್ಡು ಮಾತ್ರ ಬೇಡ. ಅವನ ಮನೆ ಕಡೆ ಯಾರ ನೆರಳು ಸುಳಿಬಾರ್ದು. ಕೂಸೆ, ಮೊದಲು ದುಡ್ಡು ಅರೇಂಜ್ ಆಗ್ಬಿಡ್ಲಿ, ಮೊದಲು ಅಣ್ಣ ಹುಷಾರಾಗ್ಬಿಡ್ಲಿ, ಆಮೇಲಿಂದ ಬೃಂದಾ ಮತ್ತೆ ಜೆ ಪಿ ಬಗ್ಗೆ ಯೋಚನೆ ಮಾಡಿವಂತೆ. ಭಾರ್ಗವಿ ಅವರ ಅಮ್ಮ ಜೆ ಪಿ ಮನೆ ಮುಂದೆ ನಿಂತ್ಕೊಂಡು ನಡೆದಿದ್ದೆಲ್ಲ ಜ್ಞಾಪಿಸ್ಕೊತಾ ಇರ್ತಾರೆ. ಆಗ ಮನ್ಸಲ್ಲಿ ಇಲ್ಲಿ ಅವಮಾನ ಆಗಿದೆ ನಿಜ. ಸ್ವಾಭಿಮಾನನ ನನ್ನ ಗಂಡನ ಅಂತ ಬಂದಾಗ ನನಗೆ ನನ್ನ ಗಂಡನೇ ಮುಖ್ಯ. ಪಾಪ ಭಾರ್ಗವಿ ಎಷ್ಟು ಕಷ್ಟಪಡ್ತಾ ಇದ್ದಾಳೆ. ಪಾಪ ಈಗಷ್ಟೇ ಓದ್ ಮುಗಿಸಿರೋ ಭಾರ್ಗವಿ ಮೇಲೆ ಯಾಕೆ ಮನೆ ಜವಾಬ್ದಾರಿನೆಲ್ಲ ಏರ್ಬೇಕು? ನಾನು ಸ್ವಲ್ಪ ಕಷ್ಟಪಟ್ಟು ದುಡಿಯೋಣ, ನನ್ನ ರೆಟ್ಟೆನೂ ಗಟ್ಟಿ ಇದೆ ಅಂತ ಮನಸ್ಸಲ್ಲೇ ಅನ್ಕೊಂಡು ಮನೆ ಒಳಗಡೆ ಹೋಗ್ದಾಗ ಸಾಕ್ಷಿ ಬಂದ್ರಾ? ಬನ್ನಿ, ನೀವು ಬರ್ತೀರಾ ಇಲ್ವಾ ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು ನಮಗೆ ಅಂದಾಗ ಸಾಕ್ಷಿ, ಏನಾಗಿದೆ ನಿಂಗೆ? ಯಾರ ಎದುರುಗಡೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವ ನಿಂಗೆ? ಸಾಕ್ಷಿ, ಅಲ್ಲ ಅಕ್ಕ, ಅಡುಗೆ ಕೆಲಸ ಮನೆ ಕೆಲಸ ಎಲ್ಲ ಮಾಡಿ ನಂಗಂತೂ ಸಾಕಾಗೋಗಿದೆ. ಇವತ್ತೇನಾದರೂ ಇವ್ರು ಬರಲಿಲ್ಲ ಅಂದರೆ ಇವತ್ತಿನ ಅಡುಗೆ ಕೆಲಸನೂ ನಾನೇ ಮಾಡಬೇಕಿತ್ತು. ಅದಕ್ಕೆ ಅವ್ರು ಬಂದಿರೋ ಖುಷಿಯಲ್ಲಿ ಆಗಂದೆ ಅಂದಾಗ ಇನ್ನೇನು ಟೆನ್ಷನ್ ಮಾಡ್ಕೊಬೇಡ ಸಾಕ್ಷಿ, ಇನ್ಮೇಲೆ ಕಸನೂ ಇವರೇ ಎತ್ತುತ್ತಾರೆ, ಮುಸ್ರೆನೂ ಇವರೇ ತಿಕ್ತಾರೆ. ರುದ್ರ, ಅಕ್ಕ ಮನೆಗೆ ಬಂದರ ಹತ್ರ ಈ ಥರ ಎಲ್ಲ ಮಾತಾಡ್ತಾರ ಅಕ್ಕ. ಅಮ್ಮ ನೀವೇನು ಅನ್ಕೊಬೇಡಿ, ಕುಡಿಯೋಕೆ ಏನಾದರೂ ತಂದ್ಕೊಡ್ಲಾ, ನೀರು ತಂದ್ಕೊಡ್ಲಾ ಅಂದಾಗ ಜ್ಯೂಸೇ ತಂದ್ಕೊಡು ರುದ್ರ. ಬಂದಿರೋದು ಈ ಮನೆ ಬೀಗ್ರಲ್ಲ, ಬಂದಿರೋದು ಈ ಮನೆ ಕೆಲ್ಸದವ್ರು. ಅವಳಿಗೆ ಯಾಕೆ ಇಷ್ಟೊಂದು ಉಪಚಾರ? ಮೊದಲನೇ ದಿನನೇ ತಡವಾಗಿ ಬಂದಿದ್ಯಲ್ಲ ಯಾಕೆ? ನಾಳೆಯಿಂದ ಟೈಮಿಗೆ ಸರಿಯಾಗಿ ಹಾಜರಿರಬೇಕು. ಸಾಕ್ಷಿ, ಬಾವ ಮನೆಗೆ ಯಾರು ಬಂದಿದ್ದಾರೆ ನೋಡಿ. ಬೃಂದಾರತ್ತೆ, ಬೃಂದಾ ಹೋಗಿ ನಿಮ್ಮ ಮಾವಂಗೆ ಕೆಲ್ಸದವ್ರು ಬಂದಿದ್ದಾರೆ ಅಂತ ಹೇಳು. ಬೃಂದಾ, ಕೆಲ್ಸದವ್ರು ಬರೋದು ಹೋಗೋದು ಈ ಮನೆಗೇನು ಹೊಸ್ತಾ ಅತ್ತೆ? ಅಂಥವ್ರ ಹತ್ರ ಮಾತಾಡ್ಕೊಂಡು ಕೂತ್ಕೊಳೋದಿಕ್ಕೆ ನನಗೆ ಟೈಮ್ ಇಲ್ಲ ಅಂತ ಮಾವ ನನಗೆ ಹೇಳಿ ಕಳಿಸಿದ್ರು. ಹಾಗೆ ಅತ್ತೆ, ಕೆಲ್ಸದವ್ರನ್ನ ಎಲ್ಲಿಟ್ಟಿರ್ಬೇಕೋ ಅಲ್ಲೇ ಇಟ್ಟಿರ್ಬೇಕು ಅಂತ ಮಾವ ಹೇಳಿದ್ರು. ಬೃಂದಾ, ಈ ಹೊಸ್ದಾಗಿ ಬಂದಿರೋ ಕೆಲ್ಸದವ್ರು ನಿನಗೆ ಗೊತ್ತಾ? ನೋಡೋದಿಕ್ಕೆ ಸ್ವಲ್ಪ ನಿಂತರನೇ ಇದ್ದಾರೆ. ಇಲ್ಲ ಅತ್ತೆ ಗೊತ್ತಿಲ್ಲ. ಯಾರಿವರು? ಹೇಳಿದ್ನಲ್ಲ, ನೋಡೋಕೆ ನಿಂತರನೇ ಇದ್ದಾರೆ, ನಿಮ್ಮ ಅಮ್ಮನೇನೋ ಅನ್ಕೊಂಡೆ. ಬೃಂದಾ, ನನಗೆ ಅಂತ ನನ್ನವ್ರು ಯಾರೂ ಇಲ್ಲ, ಇರೋದು ನೀವುಗಳು ಮಾತ್ರ. ಭಾರ್ಗವಿ, ನಾನು ಈ ಕೇಸ್ ತಗೊಂಡಿದ್ದಕ್ಕೆ ಈಗೆಲ್ಲ ಆಯಿತು ಅಂತ ನಿನಗೆ ಕೋಪ ಅಲ್ವಾ ಅಪ್ಪ? ನಿನಗೆ ನನಗೆ ಬುದ್ಧಿ ಕಲಿಸ್ಬೇಕು ಅಂತ ಈಗೆಲ್ಲ ಮಾಡ್ತಿದ್ಯಾ ಅಲ್ವಾ? ಅಪ್ಪ ಮಾತಾಡಪ್ಪ, ನೀನು ಸ್ಥಿತಿಯಲ್ಲಿ ನೋಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ ನನಗೆ. ಪುಟಿ, ಊಟ ಮಾಡು ಬಾರಮ್ಮ, ನಿದ್ದೆ ಮಾಡು ಬಾರಮ್ಮ ಅಂತ ಏನಾದರೂ ಒಂದು ಹೇಳಿ ಅಪ್ಪ.
ಆಗ ಅರ್ಜುನ್ ಅಲ್ಲಿಗೆ ಬರ್ತಾನೆ. ಪಾರ್ಥ, ನೀವೇನಿಲ್ಲಿ? ನಾವು ನಿಮ್ಮಾಗೆ ಅಂಕಲ್ ಸೇವೆ ಮಾಡೋದಕ್ಕೆ ಬಂದಿದ್ದೀವಿ. ನಮ್ಮಪ್ಪನ ಕಾಲನ್ನ ನಾನು ಒತ್ತೋದಕ್ಕೆ ಅರ್ಥ ಇದೆ, ನೀನು ಯಾಕೆ ಒತ್ತಬೇಕು? ಕತ್ತಿಸ್ಕೋದಿಕ್ಕೆ ಅರ್ಥ ಕೇಳಿದ್ರೆ ಸರಿ, ಕಾಲಿಸ್ಕೋದಿಕ್ಕೂ ಅರ್ಥ ಕೇಳ್ತಿರಲ್ರಿ. ನಿಮ್ಮಾಗೆ ಅಂಕಲ್ ಮೇಲೆ ನನಗೂ ಪ್ರೀತಿ ಇದೆ ಅಂತ ಅನ್ಕೊಳ್ಳಿ. ಮೇಡಮ್, ನಿಮ್ಮಪ್ಪ ನಮ್ಮಪ್ಪ ಸ್ಥಾನದಲ್ಲೇ ಇರೋದಲ್ವಾ? ರೀ, ನೀವೊಂದು ಸ್ವಲ್ಪ ನಗ್ರಿ. ನೀವು ನಗ್ತಾ ಇದ್ರೆ ಅಂಕಲ್ಗೂ ಹೊಸ ಹೋಪ್ ಬರುತ್ತೆ. ಮುಖನ ಉಪ್ಪು ಅಂತ ಇಕ್ಕೊಂಬೇಡಿ. ರೀ, ಯಾಕ್ರಿ ಇನ್ನೂ ಹಾಗೆ ಇದ್ದೀರಾ ದುಃಖಕ್ಕೆ? ಮೇಡಮ್, ಕಷ್ಟ ಅನ್ನೋದು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ನಗ್ನಗ್ತಾ ಇದ್ರೆ ಈಗ ಬಂದಿರೋ ಕಷ್ಟ ಈಗ ಹೊರಟೋಗುತ್ತೆ, ದುಃಖ ಇವ್ರಿಗೆ ಸೆಟ್ ಆಗಲ್ಲ ಅಂತ. ನೀವು ನಗ್ನಗ್ತಾ ಇದ್ರೆ ತುಂಬ ಚೆನ್ನಾಗಿ ಕಾಣ್ತೀರಾ. ಏನಪ್ಪ, ನಮ್ಮ ಅಪ್ಪನ ಮುಂದೆ ಈಗೆಲ್ಲ ಮಾತಾಡ್ತಾ ಇದ್ದಾರೆ ಅನ್ಕೊತಾ ಇದ್ದೀರಾ? ಹೇಳಿದ್ನಲ್ಲ ನಾನು ಅಂಕಲ್ ಫ್ರೆಂಡ್ಸ್ ಅಂತ. ಸರಿ, ನೀವು ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಬನ್ನಿ, ಹೊರಗಡೆ ಹೋಗಿ ಬರೋಣ ಅಂದಾಗ ಭಾರ್ಗವಿ, ಅಪ್ಪ, ಕಲ್ಪನಾ ಆಂಟಿ ಇದ್ದಾರಲ್ಲ ಅವ್ರು ನೋಡ್ಕೊತಾರೆ ಅಂದಾಗ, ಹೌದು ಕೂಸೆ, ನಾನಿರ್ತೀನಿ, ನೀವಿಬ್ರು ಹೋಗಿ ಬನ್ನಿ. ಇನ್ನೇನು ಆಂಟಿ